ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. KYO ಫಂಡ್ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳ ಮೂಲಕ ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. KYO ಫಂಡ್ ಬಗ್ಗೆ ನಿಮಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯಗಳ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ಅದು ಕಡಿಮೆ ಹಣದಿಂದ ನಾವು ಜಾಯ್ನ್ ಆಗಿ ಜಾಸ್ತಿ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ವಿಷಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಬಂದು KYO ಫಂಡ್ ಅಂದರೆ ಕಡಿಮೆ ಹಣ ಅಂತಂದರೂ ಸಹಿತ ನಾವು ಇಲ್ಲಿ 1000 ರೂಪಾಯಿ ಹಣದಿಂದ ನಾವು ಜಾಯ್ನ್ ಆಗಬಹುದು. ಒಂದೇ ಒಂದು 1000 ರೂಪಾಯಿ ಹಣದಿಂದ ಜಾಯ್ನ್ ಆಗಿ ಅತಿ ಹೆಚ್ಚಿನದಾಗಿ ನಾವು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು KYO ಫಂಡ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಮಿನಿಮಮ್ ಅಂದರೂ ಸಹಿತ ನಾವು 1000 ರೂಪೀಸು ಹಾಕಿಕೊಂಡು ಜಾಯ್ನ್ ಆಗಬೇಕು. 1000 ರೂಪಾಯಿ ಹಾಕಿಕೊಂಡು ಜಾಯ್ನ್ ಆಗಬೇಕು. ವಿತ್ಡ್ರಾ ಬಂದು ಕನಿಷ್ಠ ಅಂದರೂ ಸಹಿತ 300 ರೂಪಾಯಿ ಇದ್ದರೆ ಮಾತ್ರ ವಿತ್ಡ್ರಾ ಮಾಡ್ಕೋಬೇಕು. ಆ 300 ರೂಪಾಯಿ ವಿತ್ಡ್ರಾ ಇಡಬೇಕಂತೇಳಿದ್ರೆ ನೀವು ಅಲ್ಲಿ ಮಿನಿಮಮ್ಮು ಇಡಬೇಕಾದ್ರೆ ಟ್ಯಾಕ್ಸ್ 20% ಟ್ಯಾಕ್ಸ್ ಕಟ್ ಮಾಡಿ ಇಟ್ಟಾಗೂ ನಿಮ್ಮ ಹಣ ನಿಮಗೆ ಬರುವಂಥದ್ದು 300 ರೂಪಾಯಿ ಆಗಿರಬೇಕು. ಓಕೆ, ನೀವು 300 ರೂಪಾಯಿ ಹಣ ಆಗಿದೆ ಅಂದ ತಕ್ಷಣ ವಿತ್ಡ್ರಾ ಇಡಲಿಕ್ಕೆ ಹೋದರೆ ಅಲ್ಲಿ ಬಂದು ವಿತ್ಡ್ರಾ ಆಗೋದಿಲ್ಲ. ಯಾಕಂತೇಳಿದ್ರೆ ನಿಮ್ಮ ಹಣ ಟ್ಯಾಕ್ಸು ಪ್ಲಸ್ ನಿಮಗೆ ಬರ್ತಕ್ಕಂಥ ಹಣ 300 ರೂಪಾಯಿ ಮೇಲೇ ಇರಬೇಕು. ಓಕೆ, ಅವರು ಹೇಳ್ತಾರೆ ನಿಮಗೆ ಬರ್ತಕ್ಕಂಥ ಹಣನೇ 300 ರೂಪಾಯಿ ಇರಬೇಕು. ಟ್ಯಾಕ್ಸ್ ಪ್ಲಸ್ ಮಾಡಿದರೆ ಆವಾಗ ನಿಮಗೆ ಅಮೌಂಟು ನಿಮಗೆ ವಿತ್ಡ್ರಾ ಆಗುತ್ತೆ ಅಂತೇಳಿ ತಿಳ್ಕೊಬೇಕು. ಓಕೆ, ನೀವು 1000 ರೂಪಾಯಿದಿಂದ ಎಷ್ಟಾದರೂ ಅಮೌಂಟನ್ನು ಹಾಕ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಒನ್ ಟೈಮ್ ನೀವು ಯಾರಾದರೂ ಜಾಯ್ನ್ ಆದರೆ 10% ಪ್ರಾಫಿಟನ್ನು ಡೈರೆಕ್ಟಾಗಿ ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ. ಈಗ 1000 ರೂಪಾಯಿ ಹಣ ಹಾಕ್ಕೊಂಡ್ರೆ ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ರಿವಾರ್ಡ್ಸ್ ಅಮೌಂಟು ಕೊಡ್ತಾರೆ. 2000 ಹಣವನ್ನು ಹಾಕಿಕೊಂಡ್ರೆ ಎಕ್ಸ್ಟ್ರಾ ರಿವಾರ್ಡ್ಸ್ 200 ರೂಪೀಸ್ ಕೊಡ್ತಾರೆ. 200 ಅಂದರೆ 200 ರೂಪಾಯಿ ಹಣ ಕೊಡ್ತಾರೆ. 5000 ಹಣವನ್ನು ಹಾಕಿಕೊಂಡ್ರೆ 500 ರೂಪಾಯಿ ಹಣ ಬೋನಸ್ ಆಗಿ ಕೊಡ್ತಾರೆ. ಇದು ಕಂಪ್ನಿ ಕಡೆಯಿಂದ. ಮತ್ತು ಒನ್ ಟೈಮ್ ನಿಮ್ಮ ಕೆಳಗಡೆ ರೆಫರಲ್ ಇನ್ಕಮ್ ಮೂಲಕ ಜಾಯ್ನ್ ಆದರೆ 15% ಹಣ ನಿಮಗೆ ಬರ್ತದೆ. ಓಕೆ, ಅದು ನಿಮಗೆ ಡೈರೆಕ್ಟಾಗಿ ಸ್ಯಾಲ್ರಿಗೆ ಒಂದಿಷ್ಟು ಮತ್ತು ಆ ಥರ ಏನಿಲ್ಲ. ಡೈರೆಕ್ಟಾಗಿ ನಿಮ್ಮ ಪ್ರಾಫಿಟ್ ಹಣಗೆ ಟ್ರೇಡಿಂಗ್ ಅಂದರೆ ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಇಲ್ಲಿ ಅಸೆಟ್ ವ್ಯಾಲ್ಯೂ ಇದೆ ನೋಡಿ, ಈ ಅಮೌಂಟ್ನಲ್ಲಿ ಬಂದು ಬೀಳ್ತದೆ. ಅಂದರೆ ನಿಮ್ಮ ಕೆಳಗಡೆ ಬೇರೆಯವ್ರು ಜಾಯ್ನ್ ಆದರೆ ಆ ಜಾಯ್ನ್ ಆಗಿರ್ತಕ್ಕಂಥ ರೆಫರಲ್ ಇನ್ಕಮ್ಮು ಈ ಒಂದು ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಬಂದು ಬೀಳ್ತದೆ. ಓಕೆ, ಇದು ನಿಮಗೆ ಗೊತ್ತಿರ್ತದೆ. ಏನಿದ್ರು ಸ್ಯಾಲ್ರಿ ಅಂದರೆ ಸ್ಯಾಲ್ರಿ ಹಣ ಬಂದು ಪ್ರತಿ ತಿಂಗಳಲ್ಲ ನಿಮಗೆ ಕನಿಷ್ಠ 30 ಜನರನ್ನು ನಿಮ್ಮ ಕೆಳಗಡೆ ಸೇರಿರಬೇಕು. ನಿಮ್ಮ ಟೀಮು ಒಟ್ಟಾರೆಯಾಗಿ ಅಂದರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅದರಲ್ಲಿ ಒಟ್ಟಾರೆಯಾಗಿ 30 ಜನ ಇದ್ದರೆ ನಿಮಗೆ ಕನಿಷ್ಠ 400 ರೂಪಾಯಿ ಸ್ಯಾಲ್ರಿ ಪ್ರತಿದಿನ ಸ್ಯಾಲ್ರಿ ಕೊಡ್ತಾನೆ. ಈ ಸ್ಯಾಲ್ರಿ ಬ್ಯಾಲೆನ್ಸ್ನಲ್ಲಿ ವ್ಯಾಲೆಟ್ನಲ್ಲಿ ಬರುತ್ತೆ. ಈ 400 ರೂಪಾಯಿ ಹಣ ನಿಮಗೆ ಡೈರೆಕ್ಟಾಗಿ ನಿಮ್ಮ ಟೀಮ್ನಲ್ಲಿ ನಿಮ್ಮ ಕೆಳಗಡೆ ಒಬ್ಬರು ಸೇರಿ ಲೆವೆಲ್ 2, ಲೆವೆಲ್ 3 ಅದರಲ್ಲಿ ಏನಾದರೂ ಅಲ್ಲಿ 20 ಜನ 30 ಜನ ಹಂಗೆ ಸೇರಿದರೆ ನಿಮ್ಮ ಕೆಳಗಡೆ ಬರೀ ಒಬ್ಬರು ಸೇರಿ 2ನೇ ಲೆವೆಲು 3ನೇ ಲೆವೆಲಲ್ಲಿ ಸೇರಿಸಿದರೆ 30 ಜನ ಆದರೆ ಅಲ್ಲಿ ನಿಮಗೆ ಟೀಮ್ 30 ಜನ ಆದರೂ ಸಹಿತ ನಿಮಗೆ ಸ್ಯಾಲ್ರಿ ಬರೋದಿಲ್ಲ. ಕನಿಷ್ಠ ನಿಮ್ಮ ಕೆಳಗಡೆ ಡೈರೆಕ್ಟಾಗಿ ನಿಮ್ಮ ಕೆಳಗಡೆ 6 ಜನ ಸೇರಿರಬೇಕು. ನಿಮ್ಮ ಕೆಳಗಡೆ ಕನಿಷ್ಠ ಅಂದರೂ ಸಹಿತ 6 ಜನ ಸೇರಿದರೆ ಮಾತ್ರ ನಿಮ್ಮ ಕೆಳಗಡೆ 6 ಜನ ಸೇರಿರಬೇಕು. ಟೋಟಲ್ ಒಟ್ಟು ಟೀಮ್ ಬಂದು ಸೆಕೆಂಡ್ ಮತ್ತು ಥರ್ಡ್ ಲೆವೆಲಲ್ಲಿ 30 ಜನ ಆಗಿರಬೇಕು. ಅಂದರೆ ನಿಮ್ಮದು ಸೆಕೆಂಡು ಥರ್ಡ್ ಲೆವೆಲಲ್ಲಿ 30 ಜನ ಆಗಿರಬೇಕು. ಆ ಥರ ಆದರೆ ಮಾತ್ರ 400 ಸ್ಯಾಲ್ರಿ ಬರುತ್ತೆ. ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ರೆಫರಲ್ ಲಿಂಕು ಶೇರ್ ಮಾಡೋದು. ಶೇರ್ ಅಂತ ಹೇಳಿದರೆ ಇಲ್ಲಿ ಕಾಪಿ ಲಿಂಕ್ ಆ್ಯಂಡ್ ಶೇರ್ ಅಂತ ಇರುತ್ತೆ. ಈ ಥರ ಕನ್ಫರ್ಮ್ ಅಂತ ಹೋಗಿ ವಾಟ್ಸಪ್ಗೆ ಹೋಗಿ ನೀವು ಬೇರೆಯವ್ರನ್ನ ಸೇರಿಸ್ಬೇಕಂತ ಹೇಳಿದರೆ ನೀವು ಆ ರೆಫರಲ್ ಲಿಂಕನ್ನು ಬೇರೆಯವರಿಗೆ ಕಳಿಸಬಹುದು ಅಂತ ಹೇಳ್ತಾ ಇಲ್ಲೇ ನೋಡಿ ಅದ್ರ ಮೇಲೆ ಟಚ್ ಮಾಡ್ಕೊಳ್ಳಿ. ನೀವು ಪ್ರತಿದಿನ ನಾನು ಟ್ರೇಡಿಂಗ್ ಮಾಡಿರ್ತಕ್ಕಂಥ ಟ್ರೇಡಿಂಗ್ ಸಿಗ್ನಲ್ಲು ಕರೆಕ್ಟಾಗಿ ಟ್ರೇಡಿಂಗ್ ಮಾಡಿದ್ದೀನಿ ಇಲ್ಲ ಅಂತೇಳಿ ತಿಳ್ಕೊಬೇಕಂದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿದಲ್ಲಿ ಹೋಗಿ ನೋಡಿ. ಟ್ರಾನ್ಸಾಕ್ಷನ್ ಹಿಸ್ಟ್ರಿದಲ್ಲಿ ಈ ದಿನದ್ದು ನಾನು ಬಂದು ETH
ETH ಅಂತೇಳಿ ಬಂದಿತ್ತು. ಇದು ಕಾಲ್ ಅಂತ ಬಂದಿತ್ತು. ಕಾಲ್ ಮೇಲೆ ಕ್ಲಿಕ್ ಮಾಡಿ ನನಗೆ ಇವತ್ತಿನ ದಿನದ್ದು ಒಂದು ಪ್ರಾಫಿಟ್ ಅಮೌಂಟು ಬಂದಿದೆ. ನಿನ್ನೆ ಬಂದು ಒಂದು ಪುಟ್ ಅಂತ ಬಂದಿತ್ತು. ಪುಟ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ನನಗೆ ಪ್ರಾಫಿಟ್ ಹಣ ಬಂತು. ಅವ್ನು ಟ್ರೇಡಿಂಗ್ ಸಿಗ್ನಲ್ ಏನು ಕೊಡ್ತಾನೆ ಅದ್ರ ಮಾತ್ರ ನೀವು ಪುಟ್ ಇದ್ದರೆ ಪುಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು, ಕಾಲ್ ಅಂದರೆ ಕಾಲ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗಾದರೆ ಮಾತ್ರ ನಿಮಗೆ ಇನ್ಕಮ್ ಬರ್ತದೆ. ನಿಮಗೆ ವಾರಕ್ಕೆ ಒಮ್ಮೆ 6 ದಿನ 7 ದಿನಕ್ಕೆ ಒಮ್ಮೆ ನಿಮಗೆ ಒಂದು ಸರಿ ಲಾಸ್ ಆಫ್ ಡೇ ಇದೆ. ಅದು ಮಾತ್ರ ನೀವು ತಿಳ್ಕೊಳ್ಳಿ. 7 ದಿನ ಕಂಪ್ಲೀಟ್ ಆದಮೇಲೆ 8ನೇ ದಿನದಲ್ಲೇ ಕಟ್ ಆಗುತ್ತೆ. ಲಾಸ್ ಆಫ್ ಡೇ ಇದೆ. ಇಲ್ಲಿ ಸಹಿತ ಸೇಮು ಬೇರೆ ಬೇರೆ ಕಂಪ್ನಿಗಳು ಯಾವ್ಯಾವ ಥರ ವಾರಕ್ಕೊಮ್ಮೆ ಪ್ರಾಫಿಟನ್ನು ತೆಗೆದುಕೊಳ್ತಾರೆ ಮತ್ತು ಬೇರೆ ಬೇರೆ ನಮಗೆ ಪ್ರಾಫಿಟ್ನಲ್ಲಿ ಬಂದಿರತಕ್ಕಂಥ ವಿತ್ಡ್ರಾ ಮಾಡ್ಕೊಳ್ಳೋ ಸಮಯದಲ್ಲಿ 20% ಟ್ಯಾಕ್ಸ್ ಸಹಿತ ಕಟ್ ಮಾಡ್ತಾನೆ. ನಾನು ಸಹಿತ ಸಾಕಷ್ಟು ಇದರಲ್ಲಿ ನಾನು ಹಾಕಿದ್ದೇ ಕಡಿಮೆ ಹಣದಿಂದ ಆಗಿರೋದು. ನಾನು ಸಾಕಷ್ಟು ಹಣದಿಂದ ನಾನು ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ನನಗೂ ಪ್ರತಿದಿನ ಸ್ಯಾಲ್ರಿ ಸಹಿತ ಬರ್ತಾಯಿದೆ. ನನಗೆ ಏನು ಬೇರೆ ಥರ ಆಗಿಲ್ಲ. ನೀವು ಟ್ರೇಡಿಂಗ್ ಸಿಗ್ನಲ್ ಬಂದರೆ ಈ ಥರ ಟ್ರೇಡಿಂಗ್ ಸಿಗ್ನಲ್ ಇಲ್ಲಿ ಇರುತ್ತೆ ನೋಡಿ. ಹೊಸಬರು ಯಾರು ಜಾಯ್ನ್ ಆಗ್ತೀರಾ ನೀವು ಇದನ್ನು ಫಸ್ಟು ತಿಳ್ಕೊಬೇಕು. ನಾನು ಟೆಕ್ನಿಕಲಾಗಿ ಮಾತ್ರ ಮಾಹಿತಿಯನ್ನು ಹೇಳ್ತೀವಿ. ಯಾಕಂತ ಹೇಳಿದರೆ ಕೆಲವೊಬ್ಬರು ಜಾಯ್ನ್ ಆದಮೇಲೆ ಕಂಪ್ನಿ ಅದಾಯಿತು ಇದಾಯಿತು ಮುಚ್ಕೊಂಡು ಹೋಯಿತು, ಬೇರೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಬೇರೆಯವ್ರನ್ನ ದೂಷಿಸಬೇಡಿ. ಯಾಕಂತ ಹೇಳಿದ್ರೆ ನಾವು ಟೆಕ್ನಿಕಲ್ ಮಾಹಿತಿಯನ್ನು ಮಾತ್ರ ಹೇಳ್ತೀವಿ. ನೀವು ಜಾಯ್ನ್ ಆಗೋದು ಬಿಡೋದು ನಿಮ್ಮ ಇಷ್ಟ. ಯಾಕಂತ ಹೇಳಿದರೆ ಇದರಲ್ಲಿ ಸಾಕಷ್ಟು ಜನರು ಹಣವನ್ನು ಹಾಕ್ತಾರೆ. ಕೊನೆ ಮೂಮೆಂಟ್ನಲ್ಲಿ ಇನ್ನೂ ಒಂದಿಷ್ಟು ಪ್ರಾಫಿಟ್ ಅಂದರೆ ಅವ್ರ ಹಣನೇ ಬರೋದಿರುತ್ತೆ ಅಂತ ಅಂದ್ಕೊಳ್ಳಿ. ಇನ್ನು ಅವ್ರಿಗೆ ತಮ್ಮ ಹಣನೇ ಹಾಕಿಕೊಂಡಿರ್ತಕ್ಕಂಥ ಹಣನೇ ಬಂದಿರೋದಿಲ್ಲ. ಕೊನೆ ಮೂಮೆಂಟ್ನಲ್ಲಿ ಒಂದೊಂದು ಸರಿ ಲಾಸ್ ಆಗೋ ಚಾನ್ಸ್ ಇರುತ್ತೆ, ಒಂದೊಂದು ಸರಿ ಲಾಭವೂ ಆಗಿರುತ್ತೆ, ಒಂದು ಉಳ್ಕೊಂಡವರು ಇರ್ತಾರೆ ಸಾಕಷ್ಟು ಜನ ಆ ಥರ. ಇನ್ನು ಲಾಸ್ಟ್ ಮೂಮೆಂಟ್ನಲ್ಲಿ ಹೊಸ್ದಾಗಿ ಜಾಯ್ನ್ ಆಗಿರ್ತಕ್ಕಂಥವ್ರು ಟೋಟಲಾಗಿ ಲಾಸ್ ಆಗಿರ್ತಕ್ಕಂಥವ್ರು ಇರ್ತಾರೆ. ಆ ಥರ ಯಾರನ್ನೂ ದೂಷಿಸಬೇಡಿ. ನೀವು ಹಾಕೋದಾದರೆ ಹಣ ಹಾಕಿ, ಇಲ್ಲಾಂದರೆ ಇಲ್ಲ. ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡಬೇಡಿ. ನಾನು ಹೇಳ್ತಕ್ಕಂಥ ಒತ್ತಾಯ ಮಾಡಬೇಡಿ ಅಂತಲೇ ಹೇಳ್ತೇನೆ. ಯಾಕಂತ ಹೇಳಿದ್ರೆ ತಮ್ಮ ಹಣ ತಮ್ಮ ಇಷ್ಟನೇ ಆಗಿರಬೇಕು, ತಮ್ಮ ನಿರ್ಧಾರನೇ ಆಗಿರಬೇಕು. ತಾವೇನೇ ನಂಬಿಕೆ ಇದ್ದರೇ ಹಾಕಬೇಕು, ಇಲ್ಲಾಂದರೆ ಬೇಡ. ಓಕೆ, ಯಾವುದೇ ಕಾರಣಕ್ಕೂ ಯಾರ ಮಾತಿಗೆ ಬಣ್ಣದ ಮಾತಿಗೆ ಮರಳಾಗಬೇಡಿ. ಯಾವುದೇ ಒಂದು ವಿಡಿಯೋಗಳು ನೋಡಿ ನೀವು ಮರಳಾಗಿ ನೀವು ಹಣವನ್ನು ಕಳ್ಕೊಬೇಡಿ. ನಾವು ಹೇಳ್ತಕ್ಕಂಥ ಟೆಕ್ನಿಕಲಾಗಿ ನಾವು ಹಣ ಗಳಿಸಿದ್ದೀವಿ, ನಾವು ವಿತ್ಡ್ರಾ ಮಾಡ್ಕೊಂಡಿದ್ದೀವಿ. ಓಕೆ, ಇಲ್ಲಿ ಬಂದು ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆಲ್ಲವೂ ಡೆಪಾಸಿಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತೋರಿಸ್ತೀನಿ. ಕನಿಷ್ಠ ಅಂದರೂ 1000 ರೂಪಾಯಿದಿಂದ ನೀವು ಜಾಯ್ನ್ ಆಗ್ಬೋದು. 50,000 ರೂಪಾಯಿವರೆಗೂ ನೀವು ಹಣವನ್ನು ಹಾಕಿಕೊಳ್ಬೋದು. ಹಣವನ್ನು ಹಾಕಿಕೊಂಡು ನೀವು ಕಂಟಿನ್ಯೂ ಅಂತ ಹೊಡಿದ್ರೆ ನೀವು ಯಾವುದ್ರ ಮೂಲಕ ಆದರೂ ಆಲ್ಮೋಸ್ಟ್ ಅಲ್ಲಿ ನೀವು Paytm ಮೂಲಕ ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ. ಫೋನ್ಪೇ ಗೂಗಲ್ ಪೇ ಸಹಿತ ಪೇಮೆಂಟ್ ಆಗುತ್ತೆ. ನೀವು Paytmನ್ನು ಯೂಸ್ ಮಾಡಿದರೆ ಬೇಗ ಆಗುತ್ತೆ. ಬಟ್ ನೀವು UTR ನಂಬರನ್ನು ಹಾಕೋದು ಮರಿಬೇಡಿ. ನೀವು ಪೇಮೆಂಟನ್ನು ಹಾಕಿದ ತಕ್ಷಣ ಫೋನ್ಪೇದಲ್ಲಿ ನೀವು UTR ನಂಬರನ್ನು ಕಾಪಿ ಮಾಡಿಕೊಂಡು ಇಲ್ಲಿ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಈ ಥರ ಬರುತ್ತೆ. ಕೆಳಗಡೆ ನೀವು UTR ನಂಬರನ್ನು ಹಾಕಬೇಕು. ಇಲ್ಲಿ ರೆಫರಲ್ ನಂಬರು ಇಲ್ಲ, ಇಲ್ಲಿದೆ ನೋಡಿ UTR ನಂಬರ್ ಅಂತೇಳಿ. ಇಲ್ಲಿ UTR ನಂಬರನ್ನು ಹಾಕಿ ಕೆಳಗಡೆ ಸಬ್ಮಿಟ್ ಕೊಡಬೇಕಾಗುತ್ತೆ. ಓಕೆ, ಇದು ಪೇಮೆಂಟ್ ಮಾಡ್ತಕ್ಕಂಥದ್ದು. ನೀವು ಆಲ್ಮೋಸ್ಟಲ್ಲೂ UTR ನಂಬರ್ ಹಾಕೋದು ಮರಿಬೇಡಿ. ಪೇಮೆಂಟ್ ಮಾತ್ರ ಬರೋದಿಲ್ಲ, ಇಲ್ಲಾಂದರೆ ಓಕೆ ಆ್ಯಡ್ ಆಗೋದಿಲ್ಲ ವ್ಯಾಲೆಟ್ಗೆ. ಓಕೆ ಫ್ರೆಂಡ್ಸ್, ಮತ್ತಿನ್ನೂ ಒಂದು ನಿಮಗೆ ವಿತ್ಡ್ರಾ ಬಂದು ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೂ ವಿತ್ಡ್ರಾ ಇರ್ತದೆ. ಅದು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗೆ ವಿತ್ಡ್ರಾ ಇರುತ್ತೆ. ಸ್ಯಾಲ್ರಿ ಅಮೌಂಟ್ ಬಂದು ಸೋಮವಾರದಿಂದ ಭಾನುವಾರ ಸಹಿತ ನಾವು ಹಣವನ್ನು ವಿತ್ಡ್ರಾ ಮಾಡ್ಕೋಬಹುದು. ಯಾವುದರಲ್ಲಿ ಸ್ಯಾಲ್ರಿ ಹಣವನ್ನು. ಓಕೆ, ಸ್ಯಾಲ್ರಿ ಹಣವನ್ನು ಸೋಮವಾರದಿಂದ ಭಾನುವಾರದವರೆಗೂ ವಿತ್ಡ್ರಾ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಮತ್ತು ನಿಮಗೆ ಏನಾದರೂ ಸಮಸ್ಯೆ ಬಂತಂದರೆ ಕಸ್ಟಮರ್ ಸರ್ವಿಸ್ ಇಲ್ಲಿ ಇರ್ತದೆ. ನೀವು ವಾಟ್ಸಪ್ನಲ್ಲಿ ನೀವು ಹಾಕಿ ನಿಮ್ಮ ಸಮಸ್ಯೆಯನ್ನು ನೀವು ಕೇಳಬಹುದು. ಏನಾದರೂ ಸಮಸ್ಯೆ ಇತ್ತಂತ ಹೇಳಿದರೆ ನಿಮಗೆ ಹಣ ಬಂದಿಲ್ಲ, ವಿತ್ಡ್ರಾ ಹಣ ಬಂದಿಲ್ಲ, ಡೆಪಾಸಿಟ್ ಮಾಡ್ಕೊಂಡಿದ್ದ ಹಣ ವ್ಯಾಲೆಟ್ಗೆ ಆ್ಯಡ್ ಆಗಿಲ್ಲ, ಏನೇ ಸಮಸ್ಯೆ ಇತ್ತಂದರೂ ನೀವು ಇಲ್ಲಿ ಸಮಸ್ಯೆಯನ್ನು ಕೇಳ್ಕೊಳ್ಬಹುದು. ಓಕೆ, ನಮ್ಮ ಟೀಮ್ ಬಂದು ಎಷ್ಟು ಜನ ಇದ್ದಾರೆ ಅನ್ನೋದು ನಾನು ನಿಮಗೆ ಟೋಟಲ್ ಲೆವೆಲ್ 1 ಅದರಲ್ಲಿ 47 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 24 ಜನ ಹಣವನ್ನು ಹಾಕಿಕೊಂಡಿದ್ದಾರೆ. ಲೆವೆಲ್ 2 ಅದರಲ್ಲಿ ಬಂದು 23 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 11 ಜನ ಹಣವನ್ನು ಹಾಕಿಕೊಂಡಿದ್ದಾರೆ. ಲೆವೆಲ್ 3 ಅದರಲ್ಲಿ ಬಂದು 1 ಮೆಂಬರ್ ರಿಜಿಸ್ಟ್ರೇಷನ್ ಆದರೆ 1 ಮೆಂಬರ್
ಅಮೌಂಟ್ ಸಹಿತ ಹಾಕ್ಕೊಂಡಿದ್ದಾನೆ ಅಂತೇಳಿ ಹೇಳ್ತಾ ನಮ್ಮ ಟೀಮು ಟೋಟಲ್ ಆಗಿರ್ತಕ್ಕಂಥದ್ದು ನಿಮಗೆ ಪ್ರತಿದಿನ ಗೊತ್ತಾಗಬೇಕು KYO ಫಂಡ್ ಚೆನ್ನಾಗಿದೆಯೋ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಹೇಗೆ ಹಣ ಬರ್ತದೆ ಹೇಗಿಲ್ಲ. ಪ್ರತಿದಿನ ನಾವು ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ಕೊಡ್ತಾನೆ ಇರ್ತೇವೆ. ಇದರಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲೂ ನಾನು ಈಗ ಲಾಸ್ಟ್ ಟೈಮೆಲ್ಲ ಸಾಕಷ್ಟು ಕಂಪ್ನಿ ಮುಚ್ಕೊಂಡು ಹೋದ್ವು. ಆ ಕಂಪ್ನಿಗಳ ಬಗ್ಗೆ ಹೆಸರು ಹೇಳಿಕ್ಕೆ ನಮಗೆ ಒಂಥರ ಇದಾಗ್ತದೆ. ಅದೇ ಒಂಥರನೇ ಕಂಪ್ನಿ ಅಂತ ಅಂದ್ಕೊಳ್ಳಿ. ಬಟ್ ಅಂತೂ ಇಲ್ಲಿವರೆಗಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಫಸ್ಟು ಕಡಿಮೆ ಹಣದಿಂದ ಜಾಯ್ನ್ ಆಗಿ, ಯಾರೇ ಜಾಯ್ನ್ ಆದರೂ ಕಡಿಮೆ ಹಣದಿಂದ ಜಾಯ್ನ್ ಆಗಿ. ಜಾಸ್ತಿ ಹಣವನ್ನು ನೀವು ಹಾಕ್ಕೊಳ್ಬೇಡಿ. ಕಡಿಮೆ ಹಣದಿಂದ ಜಾಯ್ನ್ ಹಾಕ್ಕೊಳ್ಳಿ. ಕಡಿಮೆ ಪ್ರಾಫಿಟ್ ಬರಲಿ, ಬಟ್ ನಿಮ್ಮ ಹಣ ಬರೋ ತನಕ ನೀವು ನೋಡಿ. ಆದಮೇಲೆ ಇದರಲ್ಲಿ ಬಂದು ಮಲ್ಟಿಪಲ್ ಆಗುತ್ತೆ. ನಿಮ್ಮ ಹಣ ಇವತ್ತು ನಮಗೊಂದಿಷ್ಟು ಏನೋ ಪ್ರಾಫಿಟ್ಟು ಒಂದು 150 ರೂಪಾಯಿ ಬಂತು ಅಂದ್ಕೊಳ್ಳಿ. ನಾಳೆ ಮತ್ತು ಆ 1000 ರೂಪಾಯಿ ಪ್ಲಸ್ 150 ಅಂದರೆ 1150 ರೂಪಾಯಿಗೆ ನಾಳೆ ಟ್ರೇಡಿಂಗ್ ಮಾಡ್ತಾನೆ. ಮತ್ತು ನಾಡ್ದು ಬರ್ತಕ್ಕಂಥ ಒಂದು 200 ರೂಪಾಯಿ, ಒಂದು 1150 ರೂಪಾಯಿ, 1350 ರೂಪಾಯಿ ಮತ್ತೆ ಟ್ರೇಡಿಂಗ್ ಮಾಡ್ತಾನೆ. ಈ ಥರ ಬಂದಿರತಕ್ಕಂಥ ಪ್ರಾಫಿಟನ್ನು ಮಲ್ಟಿಪಲ್ ಅಂತ ಕರಿತೇವೆ. ಅಂದರೆ ಒಂದರಿಂದ ಇನ್ನೊಂದು ಡಬಲ್ ತ್ರಿಬಲ್ ಫೋರ್ಬಲ್ ಈ ಥರ ಆಗ್ತಾನೆ ಇರುತ್ತೆ. ಈ ಥರ ಅವಕಾಶಗಳಿರ್ತಕ್ಕಂಥದ್ದು ಇಂಥ ಟ್ರೇಡಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳಲ್ಲಿ. ಓಕೆ, ಇದು ನಿಮಗೆ ಅವಕಾಶ. ಕಡಿಮೆ ಹಣದಿಂದ ನೀವು ಜಾಯ್ನ್ ಆಗಿ, ಯಾರೇ ಏನಾಗಲಿ. ಬಟ್ ನೀವು ಹಣ ಗಳಿಸ್ಬೇಕಂತ ಹೇಳಿದರೆ ನಾವು ಟೆಕ್ನಿಕಲಾಗಿ ಏನು ನಾವು ಯೂಸ್ ಮಾಡ್ತೀವಿ, ನಾವು ಹೇಗೆ ಪ್ರತಿದಿನ ಹಣ ಮಾಡ್ತೀವಿ, ನೀವು ಆ ಥರ ನೀವು ಮಾಡ್ಬೋದು. ಆ ಟೆಕ್ನಿಕನ್ನು ಯೂಸ್ ಮಾಡಿ ನೀವು ಹಣವನ್ನು ಗಳಿಸಿ. ಓಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತಕ್ಕಂಥ KYO ಫಂಡು. ನೀವು ಜಾಯ್ನ್ ಆಗಿ, ಇವತ್ತೇ ನೀವು ಜಾಯ್ನ್ ಆಗಿ, ಯಾರೂ ಬಿಡಬೇಡಿ. ಈಗ ಜಾಯ್ನ್ ಆಗೋರು ಜಾಯ್ನ್ ಆಗಿಬಿಡಿ. ಜಾಯ್ನ್ ಆಗಿ ನೀವು ಮತ್ತೆ ಬೇರೆಯವ್ರನ್ನ ಸೇರಿಸ್ಬೇಡಿ. ಫಸ್ಟ್ ನಿಮ್ಗೆ ಹಣ ಬರ್ತಿದ್ದಿಲ್ಲ ಅಂತ ನೋಡಿಕೊಂಡು ಆದಮೇಲೆ ಮಾಡಿ. ಇವತ್ತೇ ಜಾಯ್ನ್ ಆಗಿ, ಇವತ್ತೇ ಕಡಿಮೆ, ಮತ್ತು ನೀವು ಜಾಸ್ತಿ ಹಣವನ್ನು ಹಾಕಬೇಡಿ. ಯಾರಿಗೆ ಏನಾಗಲಿ ನಾನು ಸಜೆಷನ್ ಮಾಡ್ತಕ್ಕಂಥದ್ದು, ಇವತ್ತೇ ನೀವು ಜಾಯ್ನ್ ಆಗಿ ಪ್ರತಿದಿನ ಬರ್ತಕ್ಕಂಥ ಹಣವನ್ನು ಪ್ರತಿದಿನ ವಿತ್ಡ್ರಾ ಮಾಡ್ಕೊಳ್ಳಿ. ಯಾರೇ ಆಗಲಿ ಲಾಸ್ ಆಗಬೇಡಿ. ಪ್ರತಿದಿನ ವಿತ್ಡ್ರಾ ಮಾಡ್ಕೊಳ್ಳಿ. ಜಾಸ್ತಿ ಅದರಲ್ಲಿ ಬಿಡಬೇಡಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದ ಹೇಳ್ತೇನೆ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಬೇಕು. ನಿಮ್ಮ ಸಪೋರ್ಟ್ ಸಿಕ್ಕಿದೆ ಅನ್ನೋದಕ್ಕೆ ಒಂದು ಲೈಕನ್ನು ಕೊಟ್ಬಿಟ್ರೆ ನಿಮ್ಮ ಸಪೋರ್ಟ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆಲ್ ಅಂತ ಮಾಡಿದರೆ ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ತುಂಬ ಧನ್ಯವಾದ ಹೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.